ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಆರ್ಜಿಕರ್ ಮರ್ಡರ್ ಮತ್ತು ರೇಪ್ ಕೇಸ್ ಪ್ರಕರಣ ತೀರ್ಪು ಪ್ರಕಟ ಆಗಿತ್ತು. ಇದೀಗ ತೀರ್ಪಿನ ಬೆನ್ನಲ್ಲೇ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗಿದೆ. ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. 2 ದಿನಗಳ ಹಿಂದಷ್ಟೇ ತೀರ್ಪು ಪ್ರಕಟ ಆಗಿತ್ತು, ದೋಷಿ ಅಂತ ಸಾಬೀತಾಯಿತು. ಅದಾದ ನಂತರದಲ್ಲಿ ಇವತ್ತು ತೀರ್ಪು ಜೀವಾವಧಿ ಶಿಕ್ಷೆಯನ್ನ ಈಗ ಕೊಡಲಾಗಿದೆ. ಈ ಮೂಲಕವಾಗಿ ಶಿಕ್ಷೆಯ ಪ್ರಮಾಣ ಏನು ಅನ್ನೋದು ಖಾತ್ರಿಯಾಗಿದೆ. ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯೆ ಅತ್ಯಾಚಾರವನ್ನ ಎಸಗಿ ಕೊಲೆ ಮಾಡಿದಂತಹ ಪ್ರಕರಣ ಇಡೀ ದೇಶವನ್ನೇ ಈ ಪ್ರಕರಣ ಬೆಚ್ಚಿ ಬೀಳಿಸಿತ್ತು. ಅದಾದ ನಂತರದಲ್ಲಿ ಬಹಳಷ್ಟು ಹೋರಾಟಗಳು, ಪ್ರತಿಭಟನೆಗಳನ್ನು ಕೂಡ ನಡೆಸಬೇಕಾಯಿತು. ವೈದ್ಯರು, ನರ್ಸ್ಗಳು ತಮ್ಮ ವೃತ್ತಿಗೆ ರಜೆಯನ್ನ ಹಾಕಿ ಹೋರಾಟದಲ್ಲಿ ಭಾಗಿ ಕೂಡ ಆಗಿದ್ರು. ಈಗ ಸಂಜಯ್ ರಾಯ್ಗೆ ಶಿಕ್ಷೆ ಪ್ರಮಾಣ ಪ್ರಕಟವಾಗಿದೆ. ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಸಿಯಾಲ್ದಾದ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ ದೋಷಿ ಅಂತ ತೀರ್ಪನ್ನ ಕೊಟ್ಟು ಇವತ್ತು ಶಿಕ್ಷೆಯ ಪ್ರಮಾಣವನ್ನ ಕಾಯ್ದಿರಿಸಿತ್ತು. ಕೋಲ್ಕತ್ತಾ ಟ್ರೈನಿ ವೈದ್ಯ ಮೇಲೆ ನಡೆದಂತಹ ರೇಪ್ ಅಂಡ್ ಮರ್ಡರ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಸಾಕ್ಷ್ಯಗಳನ್ನ ಒದಗಿಸಲಾಗಿತ್ತು. ಅದಾದ ನಂತರದಲ್ಲಿ ಆರೋಪಿ, ಅಪರಾಧಿ ತಾನು ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ, ನಾನೊಬ್ಬ ನಿರಪರಾಧಿ, ನನ್ನನ್ನ ಈ ಪ್ರಕರಣದಲ್ಲಿ ವಿನಾಕಾರಣ ಸಿಲುಕಿಸಲಾಗಿದೆ ಅಂತೆಲ್ಲ ಗೋಗರ್ದಿದ್ದ ಕೋರ್ಟ್ನಲ್ಲಿ. ಯಾವುದನ್ನು ಕೂಡ ಮಾನ್ಯ ಮಾಡಿಲ್ಲ. ಪ್ರಕರಣದ ಸಂಬಂಧಿತವಾಗಿ ಸಿಕ್ಕಂತಹ ಸಾಕ್ಷ್ಯಗಳು, ಎವಿಡೆನ್ಸ್ಗಳ ಆಧಾರದ ಮೇಲೆ ತೀರ್ಪು ವಿಧಿಸಲಾಗಿದೆ. ಮರಣದಂಡನೆ ವಿಧಿಸದ ಕೋರ್ಟ್ ಇದೊಂದು ಅಪರೂಪದ ಪ್ರಕರಣ ಅಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಮರಣದಂಡನೆ ಆಗಬೇಕು ಅನ್ನುವಂತಹ ಕೂಗನ್ನ ಎತ್ತಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ. ಕೋರ್ಟ್ ಹೇಳುತ್ತೆ ಇದೊಂದು ಅಪರೂಪದ ಪ್ರಕರಣ ಅಲ್ಲ ಅಂತ. ಮರಣದಂಡನೆಯನ್ನ ವಿಧಿಸುವ ಮೂಲಕವಾಗಿ ಕೋರ್ಟ್ ತೀರ್ಪನ್ನ ಕೊಡಬೇಕು ಅನ್ನುವಂತಹ ಕೂಗೇನಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಡ್ಜ್ ಹೇಳ್ತಾ ಇದ್ದಾರೆ ಇದು ಅಪರೂಪದ ಪ್ರಕರಣ ಅಲ್ಲ, ಈ ಪ್ರಕರಣಕ್ಕೆ ಜೀವಾವಧಿ ಶಿಕ್ಷೆ ಸಾಕು ಅನ್ನೋದನ್ನ ಕೋರ್ಟ್ ಹೇಳ್ತಾ ಇದೆ. ಈ ಮೂಲಕವಾಗಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಮರಣದಂಡನೆ ವಿಧಿಸಿಲ್ಲ ಕೋರ್ಟ್, ಅದರ ಬದಲಾಗಿ ಯಾಕೆ ಇಲ್ಲ ಅನ್ನೋದ್ರ ಕೂಡ ಕುರಿತಾಗಿ ಕೂಡ ಹೇಳಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಆರ್ಜಿಕರ್ ಆಸ್ಪತ್ರೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಜೀವಾವಧಿ ಶಿಕ್ಷೆ ಆಗಬೇಕು ಅನ್ನುವಂತಹ ಕೂಗನ್ನ ಎತ್ತಿದ್ರು. ಆದ್ರೆ ಕೋರ್ಟ್ ಈ ವಿಷಯದಲ್ಲಿ ಪರ್ಟಿಕ್ಯುಲರ್ ಆಗಿ ಏನ್ ಹೇಳಿದೆ? ಅಲ್ಲ, ಮರಣದಂಡನೆ ಆಗಬೇಕು ಅಂತಿದ್ರು, ಇವಾಗ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಿದೆ. ಏನ್ ಹೇಳಿದೆ ಕೋರ್ಟ್? ದಿವ್ಯಾ, ಆರ್ಜಿಕರ್ ಕಾಲೇಜ್ನಲ್ಲಿ ಟ್ರೈನಿ ವೈದ್ಯ ಮೇಲೆ ನಡೆದಂಥ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಸಾಕಷ್ಟು ವೇಗವಾಗಿ ಪ್ರಕರಣದ ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಮೊನ್ನೆ ಶನಿವಾರ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಕೂಡ ಪ್ರಕಟ ಮಾಡಿತ್ತು. ಈ ಒಂದು ಪ್ರಕರಣದಲ್ಲಿ ಸಂಜಯ್ ರಾಯ್ ಏನಿದ್ದಾನೆ ಆರೋಪಿ, ಆತ ಅಪರಾಧಿ, ತಪ್ಪಿತಸ್ಥ ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಕೊಟ್ಟಿತ್ತು. ಇವತ್ತು ಈ ಆದೇಶದ ಅನ್ವಯ ಶಿಕ್ಷೆಯ ಪ್ರಮಾಣವನ್ನು ಕೂಡ ಕೋರ್ಟ್ ಏನು ಘೋಷಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು. ಜೀವಾವಧಿ ಶಿಕ್ಷೆಯನ್ನು ಸಂಜಯ್ ರಾಯ್ಗೆ ವಿಧಿಸುವಂತ ಕೆಲಸವನ್ನ ಕೂಡ ಮಾಡಿದೆ. ಸಾಕಷ್ಟು ಬಾರಿ ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ಅಂತಹ ಆರೋಪಿಗಳಿಗೆ ಅಥವಾ ಅಪರಾಧಿಗಳಿಗೆ ಮರಣದಂಡನೆ ಆಗಬೇಕು ಅನ್ನುವಂತಹ ಒತ್ತಾಯ ಸಾಮಾಜಿಕ ವಲಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರುತ್ತೆ. ಆದ್ರೆ ಕೋರ್ಟ್ ಬಹಳಷ್ಟು ಕಾನೂನಿನ ವ್ಯಾಪ್ತಿಯಲ್ಲಿ ಅಳೆದು ತೂಗಿ ತೀರ್ಪನ್ನು ಕೊಡುವಂತ ಸಂದರ್ಭದಲ್ಲಿ ಮರಣದಂಡನೆಯನ್ನ ಕೊಡ್ಬೇಕಾ, ಜೀವಾವಧಿಯನ್ನ ಕೊಡ್ಬೇಕಾ ಅನ್ನುವಂಥದ್ದನ್ನ ಸಾಕಷ್ಟು ಪರಿಶೀಲನೆ ಮಾಡುತ್ತೆ. ನಾವು ಫಾರ್ ಎಕ್ಸಾಂಪಲ್ ದೆಹಲಿಯಲ್ಲಿ ಆದಂತಹ ನಿರ್ಭಯ ಕೇಸನ್ನು ಕೂಡ ನಾವು ಇಲ್ಲಿ ಉದಾಹರಣೆಗಾಗಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅತ್ಯಾಚಾರ ಮಾಡೋದಲ್ಲದೆ, ಸಾಮೂಹಿಕ ಅತ್ಯಾಚಾರ ಮಾಡೋದಲ್ಲದೆ ಬಹಳಷ್ಟು ಭೀಕರವಾಗಿ ಆಕೆಯನ್ನ ಹತ್ಯೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಹೀಗಾಗಿ ಅವರಿಗೆ ಮರಣದಂಡನೆಯನ್ನ ಕೊಡುವಂತ ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ ಆರ್ಜಿಕರ್ ಟ್ರೈನಿ ವೈದ್ಯ ಪ್ರಕರಣ ಏನಿದೆ ಇದು ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣ ಆಗಿರುವಂತದ್ದು, ಸಾಮಾನ್ಯ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಜೀವಾವಧಿ ಶಿಕ್ಷೆಯನ್ನ ನಾವು ಪರಿಗಣಿಸ್ತಾ ಇದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ನ್ಯಾಯಾಧೀಶರು ಕೂಡ ಹೇಳಿರುವಂತದ್ದು. ಆ ಮೂಲಕ ಆರೋಪಿಗೆ ತಕ್ಕ ಶಿಕ್ಷೆಯನ್ನ ಕೂಡ ಕೊಡುವಂತ ಕೆಲಸವನ್ನ ಈಗ ಕೋರ್ಟ್ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಂಜಯ್ ರಾಯ್ ಅಂದ್ರೆ ಹೈಕೋರ್ಟ್ಗೂ ಕೂಡ ಮೇಲ್ಮನವಿ ಸಲ್ಲಿಸುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ದಿವ್ಯಾ, ಓಕೆ ಶಬ್ಬೀರ್, ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ.